ಮೂಡಾ ಪ್ರಕರಣದ ಲೋಕಾಯುಕ್ತ ವರದಿಯಲ್ಲಿ ರಾಯಚೂರು ಸಂಸದರ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದೆ ಅವರು ಅಧಿಕಾರಿ ಆಗಿ ಕೆಲಸ ಮಾಡಿದ್ರು. ಈಗಾಗಲೇ ನೋಟಿಸ್ ನೀಡಿ ಅವರನ್ನ ತನಿಖೆ ಮಾಡಲಾಗಿದೆ. ತನಿಖೆಯಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಎಂದರು. ಇಡಿ ಹಾಗೂ ಲೋಕಾಯುಕ್ತರು ತನಿಖೆ ಮಾಡುತ್ತಿದ್ದಾರೆ ಅಂತ ಹೇಳಿ ಸಚಿವ ಜಮೀರ್ ಹೇಳಿದರು. ಹಾವೇರಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿಯಾಗಿದೆ. ನಗರದ ಬೆಳವಿಗಿ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಭಾರೀ ಅನಾಹುತವೊಂದು ತಪ್ಪಿದೆ. ಬಸ್ ಕಂಬಕ್ಕೆ ಗುದ್ದಿದ ತಕ್ಷಣ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಅದೃಷ್ಟವಶಾತ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ ದರ್ಗಾದಲ್ಲಿ ಶಿವಲಿಂಗ ಪೂಜೆ ವಿವಾದ ಕೋರ್ಟ್ ಮೆಟ್ಟಿಲೇರಿದ್ದು ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಅನುಮತಿ ಸಿಕ್ಕಿದೆ. ಶಿವಲಿಂಗ ಪೂಜೆಗೆ ಹಿಂದೂಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ನಾಳೆ ಮಧ್ಯಾಹ್ನ 2 ರಿಂದ 6 ಪೂಜೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿದೆ. ಬೆಂಗಳೂರಿನ ಹಲ್ಸೂರು ಗೇಟ್ ಬಳಿಯ ಹಾಲ್ಮಾರ್ಕ್ ಸೆಂಟರ್ ಅಲ್ಲಿ ಚಿನ್ನಾಭರಣಗಳು ಕಳ್ಳತನವಾಗಿತ್ತು. ಕೊನಾರ್ಕ್ ಹಾಲ್ಮಾರ್ಕಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದವನಿಂದ ಕಳ್ಳತನವಾಗಿತ್ತು. ನಂತರ ರಾಜಸ್ಥಾನಕ್ಕೆ ಹೋಗಿ ಸ್ನೇಹಿತನ ಸಹಾಯದಿಂದ ಚಿನ್ನ ಮಾರಾಟ ಮಾಡಿದ್ದ. ಇದೀಗ ರಾಜಸ್ಥಾನದ ಪೊಲೀಸರು ಇಬ್ಬರನ್ನ ಬಂಧಿಸಿ ಆರೋಪಿಗಳಿಂದ 727 ಗ್ರಾಂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ರಾಜ್ಯಮಟ್ಟದ ಜನಪರ ಉತ್ಸವ ನಡೆಯುತ್ತಿದೆ. ಜನಪರ ಉತ್ಸವಕ್ಕೆ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬಳಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ರಾಜ್ಯಮಟ್ಟದ ಜನಪರ ಉತ್ಸವದಲ್ಲಿ ಕೆಲ ದಲಿತ ಪರ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ಮುಖಂಡರು ಕಾರ್ಯಕ್ರಮದ ಮಧ್ಯೆ ಭಿತ್ತಿ ಪತ್ರವನ್ನು ಪ್ರದರ್ಶಿಸಿ ಘೋಷಣೆಗಳನ್ನು ಕೂಗಿದರು. ಬೆಂಗಳೂರಿನ ಶಾಸಕರ ಭವನದಲ್ಲಿ ಶಾಸಕರ ಕಾರು ಅಪಘಾತಕ್ಕೀಡಾಗಿದೆ. ಶಾಸಕ ಶಿವಲಿಂಗೇಗೌಡ ಕಾರಿಗೆ ಪೊಲೀಸ್ ಜೀಪ್ ಗುದ್ದಿದ್ದು ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದೆ. ಅಪಘಾತದ ವೇಳೆ ಕಾರಲ್ಲಿ ಶಾಸಕರು ಇರದ ಕಾರಣ ಅನಾಹುತವೊಂದು ತಪ್ಪಿ ಹೋಗಿದೆ. ಉಡುಪಿಯ ಮಲ್ಪೆ ಸಮುದ್ರದಲ್ಲಿ ಅನುಮಾನಾಸ್ಪದವಾಗಿ ವಿದೇಶಿ ಬೋಟ್ ಪತ್ತೆಯಾಗಿದೆ. ಮಲ್ಪೆ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಒಮನ್ ಮೂಲದ ಮೀನುಗಾರಿಕಾ ಬೋಟ್ ಪತ್ತೆಯಾಗಿದೆ. ಒಮನ್ ಮೂಲದ ಬೋಟ್ನಲ್ಲಿ ಮೀನುಗಾರಿಕಾ ವೃತ್ತಿ ನಡೆಸ್ತಾ ಇದ್ದಂತಹ ತಮಿಳುನಾಡು ಮೂಲದ ತಂಡ ಬೋಟ್ ಅನ್ನ ತಂದಿದೆ ಎನ್ನಲಾಗಿದೆ. ಒಮನ್ ಬೋಟ್ ಮಾಲೀಕ ವೇತನ ಹಾಗೂ ಆಹಾರ ನೀಡದೆ ಸತಾಯಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಬೋಟ್ ತರಲಾಗಿದೆ. ಶಾಸಕರು ಸಚಿವರು ಅನುದಾನ ಇಲ್ಲದೆ ಒದ್ದಾಟ ನಡೆಸುವಂತಾಗಿದೆ. ಗ್ಯಾರಂಟಿ ಹೊರೆ ಬಗ್ಗೆ ಪರಮೇಶ್ವರ್ ಮೌನ ಮುರಿದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ. ಬಡವರಿಗೋಸ್ಕರ ಅದನ್ನ ಸಹಿಸಬೇಕು ಅನ್ನುವ ಪರಮೇಶ್ವರ್ ಅವರ ಮಾತು ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅನ್ನುವ ಛಲವಾದಿ ನಾರಾಯಣಸ್ವಾಮಿ ಅವರ ವಿಚಾರವಾಗಿ ಕಿಡಿಕಾರಿದ್ದಾರೆ. ಅಧಿವೇಶನಗಳಲ್ಲಿ ಶಾಸಕರು ಹೊರ ಹೋಗುವುದನ್ನ ತಪ್ಪಿಸುವುದಕ್ಕೆ ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಊಟದ ಬಳಿಕ ಕೆಲ ಶಾಸಕರು ವಿಶ್ರಾಂತಿಗೆ ಹೊರ ಹೋಗ್ತಾ ಇದ್ರು. ಹೀಗಾಗಿ ಶಾಸಕರಿಗೆ ಭೋಜನದ ನಂತರ ವಿಶ್ರಾಂತಿಗೆ ರಿಕ್ಲೈನರ್ ಚೇರ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ ಅಂತ ಶಾಸಕರ ಹಾಜರಾತಿ ಹೆಚ್ಚಿಸುವುದಕ್ಕೆ ಸ್ಪೀಕರ್ ಈ ಒಂದು ಪ್ಲಾನ್ಗೆ ಮುಂದಾಗಿದ್ದಾರೆ. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು ಆಯ್ತು, ಮಧ್ಯಾಹ್ನ ಊಟ ಸರಿ ಊಟ ಹೋದವ್ರು ಮತ್ತೆ ಬರೋದಿಲ್ಲ. ಕೆಲವು ನೀವು ಹೋಗಬೇಡಿ ಮಾಡಿ ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೇವೆ. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಇಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು ಮತ್ತೆ ಯೂಸ್ ಆಗುದಿಲ್ಲ. 3 ತಿಂಗಳಿಗೊಮ್ಮೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರಿಂದ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಲಾಗಿದೆ. ಈ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. 1996ರ ದೇವರಾಜ ಪತ್ರದಲ್ಲಿ ಡಿಸಿಎಂ ಎಂಬ ಬರಹ ಕಂಡು ಬಂದಿದೆ. ಈ ಪತ್ರದಲ್ಲಿ ಅದರ ಆಧಾರದಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಏನ್ ನಿವೇಶನ ಕೊಟ್ಟಿದ್ರೆ ಅವ್ರ ಮಾತ್ರ ಅಪರಾಧಿಗಳು, ಪಡ್ಕೊಂಡ್ರ ಅಪರಾಧಿಗಳಲ್ಲ ಅಂತೇಳಿ ಇದು ಸ್ಪಷ್ಟವಾಗಿ ಪ್ರಭಾವಕ್ಕೊಳಗಾಗಿ ಏನು ಆರೋಪಗಳಿದ್ದಾರೆ ಅವರ ಪ್ರಭಾವಕ್ಕೊಳಗಾಗಿ ಈ ವರದಿಯನ್ನು ಸಲ್ಲಿಸಿದ್ದಾರೆ. ಇಷ್ಟು ತುರ್ತಾಗಿ ಅವರೇ ಹೇಳ್ತಾರೆ ಇನ್ನು ಸಮಗ್ರ ತನಿಖೆ ನಡೀಬೇಕು ಅಂತ ಹೇಳಿ. ಸಮಗ್ರ ತನಿಖೆ ನಡೆಯೋಕ್ಕೆ ಮುಂಚೆನೆ 4 ಜನರ ವಿರುದ್ಧ
ಅಂತಿಮ ಸಲ್ಲಿಸುವಂಥ ತುರ್ತು ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳಲ್ಲ. ಇಲ್ಲಿ ಅವರೇ ಹೇಳ್ತಾರೆ ಶ್ರೀಮತಿ ಪಾರ್ವತಿ ನಿವೇಶನ ಕೊಟ್ಟರೆ ನಿಯಮ ಬಾಹಿರ ಅಂತೇಳಿ. ಸೊ ನಿಯಮ ಬಾಹಿರ ಅಂತಂದ್ರೆ ಅದು ಅಪರಾಧ ಕೊಡ್ತಿರ್ತಾರೆ. ನಿಯಮ ಬಾಹಿರ ಕೊಟ್ಟಿರೋದು ಇವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಪಾರ್ವತಿ ಮೇಲೆ ಏನು ಕ್ರಮ ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ಲೋಕಾಯುಕ್ತ ವರದಿಯಲ್ಲಿ ಹೆಸರು ಉಲ್ಲೇಖವಾಗಿರುವ ಬಗ್ಗೆ ಮಾಜಿ ಡಿಸಿ ಕುಮಾರ್ ನಾಯಕ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದಂತಹ ಅವರು ಲೋಕಾಯುಕ್ತ ವರದಿಯನ್ನ ನಾನಿನ್ನೂ ನೋಡಿಲ್ಲ, ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೇನೆ ಅಂತ ತಿಳಿಸಿದರು. ವರದಿಯನ್ನು ನಾನಿನ್ನ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂತಹ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡಬಹುದು ಅಂತ ಹೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನ ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಶನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಶನ್ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನ ಡಿನೋಟಿಫಿಕೇಶನ್. ಉದಯಗಿರಿಯಲ್ಲಿ ನಡೆದ ಘಟನೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು ಗೃಹ ಸಚಿವರು ಅಸಹಾಯಕತೆಯಿಂದ ಮಾತನಾಡಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಉದಯಗಿರಿಯಲ್ಲಿ ನಡೆದ ಘಟನೆ ಪೂರ್ವ ನಿಯೋಜಿತವಾದುದು. ಡಿಜೆಹಳ್ಳಿ ಕೆಜೆಹಳ್ಳಿ ಪಾರ್ಟ್ 2 ಉದಯಗಿರಿ ಘಟನೆ ಅಂತ ಹೇಳಿದ್ದಾರೆ. ಉದಯಗಿರಿಯಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಗೃಹ ಸಚಿವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ 2 days ಬ್ಯಾಕ್, ಅದು ಚರ್ಚೆನಲ್ಲಿದೆ ಸುದ್ದಿ. ಪಾಪ ಗೃಹ ಸಚಿವರು ಇವತ್ತು ಎಷ್ಟು ಅಸಹಾಯಕತೆಯಿಂದ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಸಂಪೂರ್ಣ ಇವತ್ತು ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಕುಸಿದೋಗಿದೆ. ಇವತ್ತು ಬಹುಶಃ ಮಡಿಕೇರಿನಲ್ಲಿ ಒಂದು ಘಟನೆ ಆಗಿದೆ. ಕಾಂಗ್ರೆಸ್ನ ಶಾಸಕರ ಒಬ್ಬರು ಆಪ್ತರು ಪೊಲೀಸ್ ಅಧಿಕಾರಿ ಮೇಲೆ ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಕಾರಣ ಬಹುಶಃ ಅವರು ಕಾಂಗ್ರೆಸ್ನ ಶಾಸಕರು ಆಪ್ತರಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕೇತಕನಹಳ್ಳಿ ಜಮೀನು ಕಬಳಿಕೆ ಆರೋಪ ವಿಚಾರವಾಗಿ ಸ್ವಪಕ್ಷ ನಾಯಕ ಸುರೇಶ್ ಬಾಬು ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು ಬಹಳ ವರ್ಷಗಳ ಹಿಂದೆ ತೆಗೆದುಕೊಂಡಂತಹ ಜಮೀನು. ಅವರು ಆಗ ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲಿದ್ದರು. ಆದ್ದರಿಂದ ಬಂದ ಆದಾಯದಲ್ಲಿ ಖರೀದಿಸಿದ್ರು. ರಾಜಕೀಯಕ್ಕೆ ಬಂದ ಮೇಲೆ ಪಡೆದಿದ್ದಲ್ಲ. ಸುಮ್ಮನೆ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ. ಇದೇನು ಹೊಸದಲ್ಲ. ಸರ್ಕಾರಿ ಭೂಮಿ ಕಬಳಿಸಿಲ್ಲ. ಕಬಳಿಸಿದ್ರೆ ವಾಪಸ್ ತೆಗೆದುಕೊಳ್ಳಲಿ ಅಂತ ಹೇಳಿದರು. ಏನು ಪ್ರೊಡಕ್ಷನ್ ಫೀಲ್ಡ್ ಅಲ್ಲಿದ್ರು, ಏನು ಸಿನಿಮಾ ತೆಗಿತಕ್ಕಂತ ಸಂದರ್ಭದಲ್ಲಿ ಅವರು ಅದರಿಂದ ಆದಾಯ ಬಂದಂತದ್ರಲ್ಲಿ ಅವರು ಅದನ್ನ ಕೊಂಡ್ಕೊಂಡಂತದ್ದು. ಅಲ್ಲಿ ಮತ್ತೆ JP ನಗರ ಮನೆನ ಕಟ್ಟಿದಂಥದ್ದು. ಇವತ್ತು ರಾಜಕೀಯಕ್ಕೆ ಬಂದಾಗ ಅವ್ರೇನು ಮಾಡಿರ್ತಕ್ಕಂಥದ್ದು ಹೊಸದೇನಲ್ಲ. ಆದ್ರಿಂದ ಅದನ್ನ ಸುಮ್ಮನೆ ಇವ್ರು ಬೇಕಂತ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಟ್ರೆ ಅದರಲ್ಲಿ ಏನೂ ಕೂಡ ಉರುಳಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಒಂದು, ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಆಗ್ಲೇ ಸಾಕಷ್ಟು ಹಿಂದೆನೆ ಸ್ಪಷ್ಟಪಡಿಸಿದ್ದಾರೆ. ಏನಾದ್ರೂ ಕೂಡ ನನ್ನ ಸರ್ಕಾರದ ಭೂಮಿನ ನಾನೇನಾದ್ರೂ ಕೂಡ ಕಬಳಿಸ್ಕೊಂಡಿದ್ರೆ ದಯಮಾಡಿ ಅದನ್ನ ನಾನು ಯಾವ ತರ ಆಗಲಿ ಸರ್ಕಾರ ತಗೊಳ್ಳಿ, ಅದನ್ನ ನಾನು ಖಂಡಿತ ಸರ್ಕಾರದ ಆಸ್ತಿನ ಕಬಳಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಕೂಡ ಹಿರೇಮಠ ಅವರು ಇದನ್ನ 5-6 ವರ್ಷಗಳಿಂದನೂ ಕೂಡ ಇದು ಚರ್ಚೆಗೆ ಬರ್ತಾ ಇದೆ. ಯಾಕೆ ಇದನ್ನ ಬೆಳಕಿಗೆ ತರ್ತಾ ಇಲ್ಲ? ವಿಜಯನಗರದ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಶಾಸಕ HR ಗವಿಯಪ್ಪ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. 100 ಹಾಸಿಗೆಯ ಸಾರ್ವಜನಿಕ ಆಸ್ಪತ್ರೆ ಇದಾಗಿದ್ದು ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರದ ಪರಿಶೀಲನೆ ನಡೆಸಿದರು. ನಂತರ ಡಯಾಲಿಸಿಸ್ ಪಾಸಿಟಿವ್ ಯೂನಿಟ್ ಯಂತ್ರ, ಸ್ನೇಹ ಕ್ಲಿನಿಕ್, ಚಿಕ್ಕ ಮಕ್ಕಳ ಆಟದ ಸಾಮಗ್ರಿಗಳನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಮುಖಂಡರು ಕೂಡ ಉಪಸ್ಥಿತರಿದ್ದರು. ಎಲ್ಲ ಪ್ರಾಬ್ಲಮ್ ಆಯ್ತು ಓಕೆ.
ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೆಸಲಾಯಿತು. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ಕೈಯಲ್ಲಿ ಕನ್ನಡದ ಬಾವುಟವನ್ನ ಹಿಡಿದು ನೂರಾರು ಕಾರ್ಯಕರ್ತರು ಭಾಗಿಯಾದರು. ಎಂಇಎಸ್ ಶಿವಸೇನೆ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಂಇಎಸ್ ಪುಂಡರ ವಿರುದ್ಧ ನೆಲಮಂಗಲದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಎಂಇಎಸ್ ಪುಂಡರ ಭೂತಾಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಕರವೇ ಅಧ್ಯಕ್ಷ ಶಿವರಾಮೇಗೌಡರ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಧರಣಿ ನಡೆಸಲಾಯಿತು. ಕಾರ್ಯಕರ್ತರು ತಲೆ ಮೇಲೆ ಕಲ್ಲು ಎತ್ತಿಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕದಲ್ಲಿ ಶಿವಸೇನೆ ಗೂಂಡಾಗಳನ್ನ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದರು. ಪೊಲೀಸರು ಆರೋಪಿ ಜೊತೆ ಸಲುಗೆ ಬೆಳೆಸಿಕೊಂಡು ಟೂರ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸೈಬರ್ ವಂಚಕನ ಜೊತೆ ಪೊಲೀಸರು ಜಾಲಿ ಟೂರ್ ಮಾಡಿದ್ದಾರೆ ಎನ್ನಲಾಗಿದೆ. ಆರೋಪಿಗಳಾದ ರಾಜ್ಕುಮಾರ ಮೀನಾ ಮತ್ತು ಸುಭಾಷ್ ಗುರ್ಜರ್ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ರು. ಅಮೆಜಾನ್ ಕಂಪನಿಗೆ 30 ಕೋಟಿ ವಂಚಿಸಿದ್ರು. ಆದರೆ ಇದೀಗ ಆರೋಪಿಗಳ ಜೊತೆ ಮಂಗಳೂರು ಪೊಲೀಸರು ಪ್ರವಾಸಿ ತಾಣಗಳಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ವಿವಾದಕ್ಕೆ ಕಾರಣವಾಗಿದ್ದಾರೆ. ಹಣದುಬ್ಬರದ ನಡುವೆ ಗೃಹಿಣಿಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಸ್, ಮೆಟ್ರೋ ಆಯಿತು, ಇದೀಗ ಎಣ್ಣೆ ಸರದಿ. ಅಡುಗೆ ಎಣ್ಣೆ ಬೆಲೆಯಲ್ಲಿ ಲೀಟರ್ಗೆ 10 ರಿಂದ 20 ರೂಪಾಯಿ ಏರಿಕೆಯಾಗಿದೆ. ತೆಂಗಿನ ಎಣ್ಣೆಯಲ್ಲಿ ಲೀಟರ್ಗೆ 50 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ 1 ತಿಂಗಳಿನಿಂದ ರೂಪಾಯಿ ಲೆಕ್ಕದಲ್ಲಿ ಖಾದ್ಯ ತೈಲ ಏರಿಕೆಯಾಗ್ತಾ ಇದೆ. 1 ತಿಂಗಳ ಹಿಂದಿನ ಬೆಲೆಗೂ ಈಗಿನ ಬೆಲೆಗೂ 10 ರೂಪಾಯಿ ಏರಿಕೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದೆ. ಆನೆ ಹಾವಳಿ ತಡೆಗೆ ಸರ್ಕಾರದಿಂದ 21 ಕೋಟಿ ಅನುದಾನ ಸಿಕ್ಕಿದ್ದು ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಸರ್ವೆ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ವಿರಾಜಪೇಟೆ ತಾಲೂಕಿನ ವಿ ಬಾಡಗ ಗ್ರಾಮದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಸ್ಥಳ ಪರಿಶೀಲನೆ ನಡೆಸಿದರು. ಪೊನ್ನಣ್ಣಗೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೋವಯ್ಯ, ಅರಣ್ಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ, ಸೋಲಾರ್ ಬೇಲಿ ಅಳವಡಿಕೆಗೆ ಕ್ರಮ ಕೈಗೊಂಡಿದ್ದು ಕೆಲವೇ ಗ್ರಾಮಗಳಿಗೆ ಪೊನ್ನಣ್ಣ ಭೇಟಿ ನೀಡಿ ಜನತೆಯಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರಕಾಯ್ತು ಹೋಗಿ ಈಗ ಅದು ಈಗ ನೋಡಿದ್ರೆ ಗ್ರಾಮ ಪಂಚಾಯತ್ ಇವತ್ತು ವಿಡಿಯೋ ಕೊಟ್ಟರೆ ಸೂಪರ್ ಕ್ವಶನ್ ಇದಾಗ್ತಾರೆ ಹಾಕಲು ತಗೊಳ್ಳೋದು ನಮ್ಗೆ ಇತ್ತು ಕ್ಯಾಮ್ರಾ ಮೊಬೈಲ್ ಇಟ್ಕೋಬೇಕು ಯಾವಾಗಲೂ. ಮಲೆನಾಡು ಭಾಗದಲ್ಲಿ ಮಿತಿಮೀರಿದ ಕಾಡಾನೆ ಹಾವಳಿ ಹಿನ್ನೆಲೆಯಲ್ಲಿ ಹಾಸನದ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಅರೆಹಳ್ಳಿ ಸಕಲೇಶಪುರ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಅಂಗಡಿ ಮುಗ್ಗಂಟಿನ ಮಾಲೀಕರು ಬಾಗಿಲು ಮುಚ್ಚಿ ಬಂದ್ಗೆ ಬೆಂಬಲಿಸಿದರು. ಕಾಫಿ ತೋಟಗಳಲ್ಲಿ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶೀಘ್ರವಾಗಿ ಕಾಡಾನೆ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರವನ್ನ ಒದಗಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಸ್ಥಳೀಯರು ಭಾಗಿಯಾಗಿದ್ದರು. ಅರಣ್ಯ ಸಚಿವರು ಖುದ್ದು ಈ ಪ್ರದೇಶಕ್ಕೆ ಬಂದು ಶಾಶ್ವತವಾಗಿ ಪರಿಹಾರವನ್ನ ಸೂಚಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ದಯವಿಟ್ಟು ಆನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡುವುದು ಒಂದೇದಾಗಿ ಬೇರೆ ಯಾವುದೇ ಪರಿಹಾರ ಇಲ್ಲ. ನೀವು ಬೇರೆ ಪರಿಹಾರ ಕೊಡೋದಲ್ಲ. ಇಲ್ಲಿಂದ ಆನೆಗಳನ್ನ ಪರಿಹಾರ ಮಾಡುತ್ತ ಎಲ್ಲರೂ ಸ್ಥಳಾಂತರ ಮಾಡಿ ಸಾವಿರಾರು ಎಕರೆ ಅರಣ್ಯ ಅದಕ್ಕಾಗಿಯೇ ಇದು ಹೆಚ್ಚು ಕಮ್ಮಿ ಕರ್ನಾಟಕ ರಾಜ್ಯದಲ್ಲಿ 1000 ಎಕರೆ ಅರಣ್ಯ ಇರ್ಬೋದು. ತಗೊಂಡೋಗಿ 300-400 ಎಕರೆ ಫೆನ್ಸಿಂಗ್ ಮಾಡಿ ಅಂತ ತಗೊಂಡೋಗಿ ಕೂಟೆಯಲ್ಲಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ಮ ದುಡ್ಡಲ್ಲಿ ಅದನ್ನ ಸಾಕಿ ನೀವು ಸರ್ಕಾರದವರು
ನಿಮ್ ದುಡ್ಡು. ಮೈಸೂರಿನ ಎಚ್ಡಿ ಕೋಟೆ ತಾಲೂಕು ಕುರುಬರ ಸಂಘದಲ್ಲಿ ಗುಂಪು ಕಿತ್ತಾಟ ನಡೆದಿದೆ. ಹಾಲಿ ತಾಲೂಕು ಅಧ್ಯಕ್ಷ ಮೊಳಿಯಾರು ಆನಂದ್ ವಿರುದ್ಧ ಹಣಕಾಸು ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಸುಮಾರು 2.8 ಕೋಟಿ ದುರುಪಯೋಗ ಮಾಡಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ಶಿವಪ್ಪ ಕೋಟಿ ಬೆಂಬಲಿಗರು ಆರೋಪಿಸಿದ್ದು, ಇಂದು ಅಧ್ಯಕ್ಷರ ವಿರುದ್ಧ ಸಭೆ ನಡೆಸಲು ಮುಂದಾಗಿದ್ದರು. ಎಚ್ಡಿ ಕೋಟೆ ಪಟ್ಟಣದ ಕನಕ ಭವನದಲ್ಲಿ ನಡೆಯಬೇಕಿದ್ದ ಸಭೆಯನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕಟ್ಟಡದ ಮುಂಭಾಗದಲ್ಲಿ ಕುರುಬರ ಸಂಘದಲ್ಲಿ ಗುಂಪು ಕಿತ್ತಾಟ ನಡೆದಿದೆ. ಮುಂದಕ್ಕೆ ಅದಕ್ಕೆ ಹಿಂದಕ್ಕೆ